ನಮಸ್ತೆ ವೀಕ್ಷಕರೇ. ಈ ಲಕ್ಷ್ಮೀಪ್ರದ ಶಾಬರ ಮಂತ್ರ ಅಂತೇಳಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಅಂದರೆ ಜಾತಕದಲ್ಲಿ ದುಸ್ಥಾನದಲ್ಲಾಗಿರಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಒಳಗೊಂಡು ಜೀವನದಲ್ಲಿ ಒಂದು ಸಂಕಷ್ಟದ ವಾತಾವರಣ ತೇಲ್ತಾ ಇರ್ತದೆ ವೀಕ್ಷಕರೇ. ಅಂದರೆ ಆರ್ಥಿಕ ನಷ್ಟ ಆಗಿರ್ತಕ್ಕಂಥದ್ದು, ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ಸರ್, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ತುಂಬ ವೀಕ್ಷಕರು ಕೇಳ್ಕೊಳ್ತಾ ಇದ್ದೀರಾ. ನಿಮಗೆ ನೀವೇ ಸ್ವಯಂ ಮಾಡ್ಕೊಳ್ತಕ್ಕಂಥದ್ದು, ಆನಂತರ ಸಾಲ ಸಂಬಂಧ ತೀರ್ತಕ್ಕಂಥದ್ದು, ಜೊತೆಗೆ ಆರ್ಥಿಕ ಮುಗ್ಗಟ್ಟನ್ನು ಕಡಿಮೆ ಮಾಡಿ ಸಂಪೂರ್ಣವಾಗಿ ಲಕ್ಷ್ಮಿ ಅನುಗ್ರಹ ಆಗ್ತಕ್ಕಂಥ ಲಕ್ಷ್ಮೀಪ್ರದ ಶಾಬರ ಮಂತ್ರ ವೀಕ್ಷಕರೇ. ಮಂತ್ರ ಬಂದ್ಬಿಟ್ಟು ಓಂ ನಮೋ ಹ್ರೀಂ ಕ್ರೀಂ ಕ್ರೀಂ ಶ್ರೀಂ ಕ್ರೀಂ ಕ್ರೀಂ ಶ್ರೀ ಲಕ್ಷ್ಮೀ ಮಮ ಗ್ರಹೇ ಧನಂ ಚಿಂತಾ ದೂರ ಕರೋತಿ ಸ್ವಾಹ. ಇದೇ ಮಂತ್ರ ವೀಕ್ಷಕರೇ. ಈ ಮಂತ್ರನ 1108 ಬಾರಿ ಗುರುವಾರದ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರ, ಅಮೃತ ಸಿದ್ಧಿ ಯೋಗ ಇದ್ದಾಗ ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣಗಳಲ್ಲಿ 1108 ಸಾರಿ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಮಾಡ್ಕೊಂಡ ನಂತರ ಪ್ರತಿನಿತ್ಯ ನಿಮ್ಮ ಪೂಜಾ ಸಮಯಕ್ಕೆ ಇದು ಗೃಹಿಣಿಯರಿಗೆ ತುಂಬ ಶ್ರೇಷ್ಠವಾಗಿ ವರ್ಕ್ ಆಗ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಈ ಮಂತ್ರನ ಸಿದ್ಧಿ ಮಾಡ್ಕೊಂಬಿಟ್ಟು ಪ್ರತಿನಿತ್ಯ ನಿಮ್ಮ ಗಂಡುಮಕ್ಳಿಗೂ ಬರ್ತಕ್ಕಂಥದ್ದೇ, ಆದರೆ ಮನೆಯಲ್ಲಿ ಗೃಹಿಣಿಯರು ಮಾಡೋದ್ರಿಂದ ತುಂಬ ಸಕಲ ಸಂಪತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ಗೃಹಸ್ಥ. ಈ ಮಂತ್ರನ ಪ್ರತಿ ದಿವಸ 108 ಬಾರಿ ಮಾಡ್ತಾ ಹೋಗಿ ಬರೀ 21 ದಿವಸ ಮಾಡಿ ಈ ಮಂತ್ರದ ಚಮತ್ಕಾರವನ್ನು ನೀವೇ ನೋಡಿ ವೀಕ್ಷಕರೇ. ಆಯ್ತಾ? ಸ್ವಯಂ ನಿಮಗೆ ನೀವೇ ಮಾಡ್ಕೊಳ್ತಕ್ಕಂಥ ಒಂದು ಲಕ್ಷ್ಮೀಪ್ರದ ಶಾಬರ ಮಂತ್ರ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ವಿಡಿಯೋನ ನೋಡ್ಕೊಂಡು ಸಮಾಧಾನವಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸಿದ್ಧಿ ಮಾಡ್ಕೊಂಡು ಪ್ರತಿನಿತ್ಯ ಬರೀ 21 ದಿವಸ ಮಾಡಿ ನೋಡಿ, ಗೊತ್ತಾಗುತ್ತೆ. 100ಕ್ಕೆ 90% ಚೇತರಿಕೆ ಆಗುತ್ತೆ. ಆರ್ಥಿಕ ಬದಲಾವಣೆ ತಂದು ಕೊಡುತ್ತೆ. ದುಡ್ಡು ಸಿಕ್ಕಂಡಿರ್ತಕ್ಕಂಥ ದುಡ್ಡು ಬರುತ್ತೆ. ಸ್ಟ್ರಕ್ ಆಗಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಬಿಸ್ನೆಸ್ ಸ್ಟ್ರಕ್ ಆಗಿ ಆರ್ಥಿಕ ಮುಗ್ಗಟ್ಟನ್ನು ಒಂದು ಜೀವನ ಅಧೋಗತಿಗೆ ಹೋಗಿದ್ದರೂ ಕೂಡ ಸಂಪೂರ್ಣವಾಗಿ ಲಕ್ಷ್ಮಿ ಅನುಗ್ರಹದಿಂದ ಈ ಮಂತ್ರ ಜಪ ಮಾಡೋದ್ರಿಂದ ಸಂಪೂರ್ಣವಾಗಿ ಬದಲಾವಣೆಯಾಗಿ ನಿಮಗೆ ಆರ್ಥಿಕವಾಗಿ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.